ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೆಡ್ನಸ್ಡೇ ಆಫ್ಟರ್ನೂನಿಂದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಅನ್ಕೊಬೋದು. ಆ್ಯಕ್ಚುಲಿ ಹೋಗಿ ಬರ್ತಾ ಇರೋದು ಎಲ್ಲಿ ಹೋಗಿದ್ವಿ ಅಂತಂದರೆ ಮೂವರಿಗೂ ಸಹ ಹುಷಾರಿಲ್ಲ. ಸೊ ಮೂವರಿಗೂ ಸಹ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪಾಪು ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಫುಲ್ ಡಲ್ ಆಗೋಗ್ಬಿಟ್ಟಿದೆ ಒಂದು 2 ಡೇಸಿಂದ. ಅವನಿಗೆ ಹಸ್ಬೆಂಡ್ಗೆ ಒಂದು 3 ವೀಕ್ಸ್ 1 ಮಂತಿಂದನೇ ಅವ್ರಿಗೆ ಸ್ವಲ್ಪ ಥ್ರೋಟ್ ಪೇಯ್ನು ಮತ್ತು ಕೋಲ್ಡು ಕಾಫ್ ಇತ್ತು. ಪಾಪುಗೆ ಒಂದು 3 ಡೇಸಿಂದ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ನನಗೂ ಸಹ ನಿನ್ನೆಯಿಂದ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಇನ್ನು ಲೇಟ್ ಮಾಡಿದ್ರಾಗಲ್ಲ ಅಂತೇಳಿ ಮೂವರು ತೋರಿಸ್ಕೊಂಡು ಹಾಗೆ ಬರ್ತಾ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದ್ವಿ ಹಾಗೆ. ಸೊ ಬ್ಯಾಗಲ್ಲಿ ಬರೀ ಹಾಸ್ಪಿಟಲ್ ಸ್ಲಿಪ್ಸು ಮತ್ತು ಟ್ಯಾಬ್ಲೆಟ್ಸು, ಸಿರಪ್ಸು ಇದ್ದೇ ಇದೆ, ಬ್ಯಾಗ್ ಫುಲ್ ಅದೇ ಇದೆ. ಸೊ ಸರಿ ಅಂತ ಹೇಳಿಬಿಟ್ಟು ಬಂದು ಮಧ್ಯಾಹ್ನ ಲಂಚಿಗೆ ಹೋಟ್ಲಲ್ಲಿ ಏನೂ ತಿನ್ನೋದು ಬೇಡ, ಇವಾಗೇ ಎಲ್ಲರೂ ಕೋಲ್ಡ್ ಎಲ್ಲ ಆಗೋಗ್ಬಿಟ್ಟಿದೆ ಅಂತೇಳಿ ಬಂದು ಪುದೀನ ರೈಸ್ ಮಾಡಿ, ಸೊ ಅದಾದಮೇಲೆ ಹಾಗೆ ಒಂದು ಪಾರ್ಸೆಲ್ ಬಂದಿತ್ತು. ಆ್ಯಕ್ಚುಲಿ ಇದು ಮಾರ್ನಿಂಗೇ ಬಂದಿತ್ತು. ಸೊ ಬಂದು ಓಪನ್ ಮಾಡೋಣ ಅಂತೇಳಿ ಬಂದ್ವಿ. ಏನಿದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಪಾಪುಗಂತ ತರಿಸಿದ್ದು. ಅವ್ನು ನೋಡಿಬಿಟ್ಟು ಫುಲ್ ಹ್ಯಾಪಿ ಆಗೋಗ್ಬಿಟ್ಟ. ಸೊ ಇತ್ತೀಚೆಗೆ ನನ್ನ ಫೋನಲ್ಲಿ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಡಲ್ ಆಗೋಗ್ಬಿಟ್ಟಿದೆ. ಸೊ ಅದನ್ನೇ ನೋಡ್ತಾ ಇದ್ದೆ, ಅದನ್ನು ಕ್ಲಿಪ್ಪಿಂಗ್ನ ತೊಗೊಂಡೆ. ಇತ್ತೀಚೆಗೆ ಎಲ್ಲರಿಗೂ ಕೋಲ್ಡ್ ಆಗಿರೋದ್ರಿಂದ ಎಲ್ಲರೂ ಬಿಸಿನೀರು ಕುಡಿಯೋಣ ಅಂತೇಳಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಎಲ್ಲರೂ ಕುಡಿಯೋದಕ್ಕೆ. ಸೊ ಮಧ್ಯಾಹ್ನಕ್ಕೆ ಮಾಡಿ ಸ್ವಲ್ಪ ಪುದೀನ ರೈಸ್ ಇತ್ತು. ಸೊ ಸರಿ ಬೇಡ ಅದು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮತ್ತು ಹುಳಿಕಾಳು ಸಾಂಬಾರನ್ನ ಮಾಡ್ಕೊತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.